ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಕನ್ನಡದ ಕೆಲಸಕ್ಕೆ ಕಾಸಿನ ಕೊರತೆ, ಅನುದಾನ ಕಡಿತ, ಸಾಹಿತ್ಯ ಸಂಸ್ಕೃತಿ ಕೆಲಸ ಕಾರ್ಯಗಳಿಗೆ ಹೊಡೆತ, ವಾರ್ಷಿಕ ಸಾಹಿತ್ಯ ಸಮ್ಮೇಳನಗಳಿಗೂ ಕಾಡುತ್ತಿದೆ ಹಣದ ಮುಗ್ಗಟ್ಟು. ಅನ್ಯಾಚುರಲ್ ಸೆಕ್ಷುವಲ್ ಅಸಲ್ಟ್. ಸೂರಜ್ ರೇವಣ್ಣ ಅಮಾವಾಸ್ಯೆ ದಿನ ಬಳೆ ತೊಟ್ಟು ಸೀರೆ ಉಡುತ್ತಿದ್ರು ಸಂತ್ರಸ್ತ ಹೇಳಿಕೆ. ಕೆಂಪೇಗೌಡ ಜಯಂತಿ ಆಹ್ವಾನ ಪತ್ರಿಕೆಯಲ್ಲಿ ಎಚ್.ಡಿ. ದೇವೇಗೌಡ, ಕುಮಾರಸ್ವಾಮಿ ಹೆಸರು ಕೈಬಿಟ್ಟ ರಾಜ್ಯ ಸರ್ಕಾರ. ಪಾರಿವಾಳ ಹಿಕ್ಕೆಗೆ ಕರಗುತ್ತಿದೆ ಅರಮನೆ. ನಿತ್ಯ ಮೂಟೆಗಟ್ಟಲೆ ಕಾಳು ಸುರಿಯುತ್ತಿರುವ ಹಿನ್ನೆಲೆ ಪ್ರವಾಸಿಗರ ಆರೋಗ್ಯದ ಮೇಲೂ ಪಿಜನ್ ವೈರಸ್ ಆತಂಕ. ಹನಿ ಟ್ರ್ಯಾಪ್. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡಗೆ ಬೆದರಿಕೆ. ಇಬ್ಬರ ಬಂಧನ, ವಿಐಪಿಗಳೇ ಇವರ ಟಾರ್ಗೆಟ್. ಡೋಡಾ ಎನ್ಕೌಂಟರ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಉಗ್ರರು ಹತ. ಮುಂದುವರೆದ ಸೇನಾ ಕಾರ್ಯಾಚರಣೆ. ಚಂದ್ರನ ಅಂಗಳದಲ್ಲಿನ ಕಲ್ಲು ಮಣ್ಣು ತರಲು ಇಸ್ರೋ ಸಿದ್ಧತೆ. ಚಂದ್ರಯಾನ 4 ಯೋಜನೆಗೆ ನಡೆದಿದೆ ತಯಾರಿ. ವರ್ಷಾಂತ್ಯಕ್ಕೆ ಸ್ಪೈಡೆಕ್ಸ್ ಪ್ರಯೋಗ ಸಾಧ್ಯತೆ. ಬಿಜೆಪಿ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿಗೆ ಅನಾರೋಗ್ಯ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು. ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಟೀಂ ಇಂಡಿಯಾ. 2ನೇ ಸೆಮಿಫೈನಲ್ನಲ್ಲಿ ರೋಹಿತ್ ಶರ್ಮಾ ಪಡೆಗೆ ಇಂಗ್ಲೆಂಡ್ ಸವಾಲು. ಸ್ಪಿನ್ ಪಿಚ್ನಲ್ಲಿ ಕುಲದೀಪ್ ಮತ್ತು ರಶೀದ್ ಮಿಂಚುವ ಸಾಧ್ಯತೆ. ಬಯಸುವವರನ್ನು ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ. ಶಾಂತಿಯಿಂದ ಇರಿ. ಜೈಲಿನಲ್ಲಿ ದರ್ಶನ್ ಭೇಟಿ ಬಳಿಕ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಮನವಿ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.